ಬೆಳಗಾವಿ ಭಾಗದಲ್ಲಿ ನಾವು ನವೆಂಬರ್ 1 ಕರ್ನಾಟಕ ಮಾತಿಗೆ ಜೈಕಾರವನ್ನು ಹಾಕೊಂಡು ನಾವೆಲ್ಲ ಉತ್ಸುಕರಾಗಿ ಭಾಷಣಗಳನ್ನ ಮಾಡ್ತಾ ಇದ್ರೆ ಅಲ್ಲಿ ಕಪ್ಪು ಬಾವುಟವನ್ನ ಇಟ್ಕೊಂಡು ಪ್ರದರ್ಶನವನ್ನ ಮಾಡ್ತಾರೆ. ಅದಕ್ಕೆ ಅವಕಾಶವನ್ನ ಕೊಡ್ತಾರಲ್ಲ, ಹಾಗಾದ್ರೆ ಇದಕ್ಕೆ ಯಾಕೆ ಎಂಡ್ ಇಲ್ಲ? ಯಾಕೆ ಕನ್ನಡ ಪರ ಸಂಘಟನೆಗಳು ಅಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಯಾರನ್ನೂ ಕೂಡ ಕಪ್ಪು ಬಾವುಟವನ್ನ ಇಲ್ಲಿ ಪ್ರದರ್ಶನ ಮಾಡಲೇಬಾರ್ದು ಅಂತ ಯಾಕೆ ಗಟ್ಟಿಯಾಗಿ ನಿಂತ್ಕೋತಾ ಇಲ್ಲ? ಆದ್ರೆ ಗಡಿ ವಿಚಾರದಲ್ಲಿ ನೀವು ಹೇಳ್ದಂಗೆ ರಾಜ್ಯೋತ್ಸವ ಆಚರಣೆ ಮಾಡೋ ದಿನ ಅವ್ರು ಕರಾಳ ದಿನ ಆಚರಣೆ ಮಾಡ್ತಾರೆ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ. ತಡೆಯೋ ತಾಕತ್ತು ಕನ್ನಡಿಗರಿಗೆ ಖಂಡಿತವಾಗ್ಲೂ ಇದೆ. ಯಾರೇ ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಕರ್ನಾಟಕದ ರಾಜ್ಯೋತ್ಸವ ದಿನ ಕರಾಳ ದಿನ ಆಚರಣೆ ಮಾಡಬೇಡಿ ಅಂತ ನಿಂತ್ಕೊಂಡು ಒಂದೇ ಒಂದು ಹೇಳಿಕೆ ಕೊಡ್ಲಿ ನೋಡೋಣ. ಯಾರಾದ್ರೂ ಸರ್ಕಾರ ಯಾರು ನಡೆಸ್ತಿರ್ತಾರೆ ಇಲ್ಲ ವಿರೋಧ ಪಕ್ಷದಲ್ಲಿ ಯಾರು ಇರ್ತಾರೆ, ಇವ್ರಿಗೆ ಓಟಿನ ಭಯ, ಆ ಭಯದಿಂದ ಸದರ ಕೊಟ್ಟು 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 ಅವ್ರು ಇವತ್ತು ಮಾತಾಡೋ ಪರಿಸ್ಥಿತಿ ತಂದ್ಕೊಂಡಿದ್ದೀವಿ. ಹೇಳ್ತಿಲ್ವಾ ಮೇಡಮ್, ನಾನು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಇಡಕ್ಕೆ ನಮಗೆ ತೊಂದರೆ. ಎಷ್ಟು ಕಡೆ ಶಿವಾಜಿ ಪ್ರತಿಮೆ ಇಡ್ತಾರೆ. ನಾವು ಶಿವಾಜಿನ ಯಾವತ್ತೂ ದ್ವೇಷ ಮಾಡಿಲ್ಲ. ಶಿವಾಜಿನ ಬೇರೆ ರೀತಿ ನಮಗೆ ಪಠ್ಯ ಪುಸ್ತಕಗಳಲ್ಲಿ ನಾವು ಓದಿದೀವಿ, ನಾವು ಅವನ ಮಹಾ ವ್ಯಕ್ತಿ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಅದನ್ನು ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಕ್ ಹೋಗ್ತಾರೆ. ಅದನ್ನ ಇಟ್ಕೊಂಡು ಇವರು ಭಾಷೆನ ಹೋಲಿಕೆ ಮಾಡ್ಕೊಂಡು ನಮಗೆ ಎಷ್ಟು ನೋವು ಆಗ್ಬೇಕು. ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಬೇರೆ ಭಾಷೆಗರನ್ನ ಓಲೈಕೆ ಮಾಡ್ತಾರೆ ರಾಜಕಾರಣಿಗಳು ಅಂತ. ಅದೇ ಒಂದು ವಿಚಾರವನ್ನು ತೆಗೆದುಕೊಳ್ಳೋದೇ ಆಗಿದ್ದಲ್ಲಿ ಕಾಸರಗೋಡು ವಿಚಾರ ಆಗಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಬೆಳಗಾವಿ ಭಾಗದಲ್ಲಿ ನಾವು ನವೆಂಬರ್ 1 ಕರ್ನಾಟಕ ಮಾತಿಗೆ ಜೈಕಾರವನ್ನು ಹಾಕೊಂಡು ನಾವೆಲ್ಲ ಉತ್ಸುಕರಾಗಿ ಭಾಷಣಗಳನ್ನ ಮಾಡ್ತಾ ಇದ್ರೆ ಅಲ್ಲಿ ಕಪ್ಪು ಬಾವುಟವನ್ನ ಇಟ್ಕೊಂಡು ಪ್ರದರ್ಶನವನ್ನ ಮಾಡ್ತಾರೆ. ಅದಕ್ಕೆ ಅವಕಾಶವನ್ನ ಕೊಡ್ತಾರಲ್ಲ, ಅದೆಂತ ದುರಂತ. ಹಾಗಾದ್ರೆ ಇದು ಮುಗಿಯೋದೇ ಅಲ್ವಾ? ಈ ಇಶ್ಯೂ ಕೂಡ ತುಂಬಾ ವರ್ಷಗಳು ನಡ್ಕೊಂಡು ಬರ್ತಾ ಇದೆ. ಹಾಗಾದ್ರೆ ಇದಕ್ಕೆ ಯಾಕೆ ಎಂಡ್ ಇಲ್ಲ? ಯಾಕೆ ಕನ್ನಡ ಪರ ಸಂಘಟನೆಗಳು ಅಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಯಾರನ್ನೂ ಕೂಡ ಕಪ್ಪು ಬಾವುಟವನ್ನು ಇಲ್ಲಿ ಪ್ರದರ್ಶನ ಮಾಡಲೇಬಾರ್ದು ಅಂತ ಯಾಕೆ ಗಟ್ಟಿಯಾಗಿ ನಿಂತ್ಕೋತಾ ಇಲ್ಲ? ನೋಡಿ, ಬೆಳಗಾವಿ ವಿಚಾರ ಬಂದಾಗ ಗಡಿ ವಿಚಾರ, ಮಹಾಜನ್ ವರದಿಗೆ ನಾವೆಲ್ಲ ಒಪ್ಕೊಂಡಿದೀವಿ. ಮಹಾಜನ್ ವರದಿನ ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಆದ್ರೆ ಗಡಿ ವಿಚಾರದಲ್ಲಿ ನೀವು ಹೇಳ್ದಂಗೆ ರಾಜ್ಯೋತ್ಸವ ಆಚರಣೆ ಮಾಡೋ ದಿನ ಅವ್ರು ಕರಾಳ ದಿನ ಆಚರಣೆ ಮಾಡ್ತಾರೆ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ. ತಡೆಯೋ ತಾಕತ್ತು ಕನ್ನಡಿಗರಿಗೆ ಖಂಡಿತವಾಗ್ಲೂ ಇದೆ. ಮಕ್ಕಳು ಒಬ್ರು ಬಾವುಟ ಆರಿಸ್ಬಾರ್ದು, ಆ ಶಕ್ತಿ ನಮಗಿದೆ. ಆದ್ರೆ ಪೊಲೀಸ್ ಬಿಡಲ್ವಲ್ಲ. ಪೊಲೀಸ್ನ ಬಳಸಿ ಇವ್ರು ಓಲೈಕೆ ಮಾಡ್ಕೊಬೇಕಲ್ಲ. ಅಲ್ಲಿರ್ತಕ್ಕಂಥ ಯಾವುದೇ ಶಾಸಕರು ಇದ್ರ ಬಗ್ಗೆ ಬಾಯ್ಬಿಟ್ಟು ಮಾತಾಡೋದಿಲ್ಲ. ನೋಡೋಣ, ಧೈರ್ಯವಾಗಿ ಒಬ್ರು ಸ್ಟೇಟ್ಮೆಂಟ್ ಕೊಡ್ಲಿ. ಯಾರೇ ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಕರ್ನಾಟಕದ ರಾಜ್ಯೋತ್ಸವ ದಿನ ಕರಾಳ ದಿನ ಆಚರಣೆ ಮಾಡಬೇಡಿ ಅಂತ ನಿಂತ್ಕೊಂಡು ಒಂದೇ ಒಂದು ಹೇಳಿಕೆ ಕೊಡ್ಲಿ ನೋಡೋಣ. ಯಾರಾದ್ರೂ ಖಂಡಿತವಾಗ್ಲೂ ಎಲ್ಲಾರು ಮಾಡ್ತೀವಿ ಮೇಡಮ್. ಮತ್ತಕ್ಕೆ ಬಿಟ್ಕೊಳೋದಿಲ್ಲ. ವ್ಯವಸ್ಥೆ ಹಂಗಿದೆ ಇವತ್ತು. ಸರ್ಕಾರ ಯಾರು ನಡೆಸ್ತಿರ್ತಾರೆ ಇಲ್ಲ ವಿರೋಧ ಪಕ್ಷದಲ್ಲಿ ಯಾರು ಇರ್ತಾರೆ, ಇವ್ರಿಗೆ ಓಟಿನ ಭಯ, ಆ ಭಯದಿಂದ ಸದರ ಕೊಟ್ಟು 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 ಅವ್ರು ಇವತ್ತು ಮಾತಾಡೋ ಪರಿಸ್ಥಿತಿ ತಂದ್ಕೊಂಡಿದೀವಿ. ಯಾವತ್ತು ಕಟ್ಟುನಿಟ್ಟಾಗಿ ಇವರು ಕಾರ್ಯವನ್ನ ರೂಪಿಸಿ ಇದು ಕೂಡಿದಂತಾರೋ ಎಲ್ಲರೂ ಚುಪ್ ಚಾಪಾಗಿರ್ತಾರೆ. ಇವ್ರು ಹಂಗಲ್ಲ. ಹೇಳ್ತಿಲ್ವಾ ಮೇಡಮ್, ನಾನು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಇಡಕ್ಕೆ ನಮಗೆ ತೊಂದರೆ. ಎಷ್ಟು ಕಡೆ ಶಿವಾಜಿ ಪ್ರತಿಮೆ ಇಡ್ತಾರೆ. ನಾವು ಶಿವಾಜಿನ ಯಾವತ್ತೂ ದ್ವೇಷ ಮಾಡಿಲ್ಲ. ಶಿವಾಜಿನ ಬೇರೆ ರೀತಿ ನಮಗೆ ಪಠ್ಯ ಪುಸ್ತಕಗಳಲ್ಲಿ ನಾವು ಓದಿದೀವಿ, ನಾವು ಅವನ ಮಹಾ ವ್ಯಕ್ತಿ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಅದನ್ನು ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಕ್ ಹೋಗ್ತಾರೆ. ಅದನ್ನ ಇಟ್ಕೊಂಡು ಇವರು ಭಾಷೆನ ಹೋಲಿಕೆ ಮಾಡ್ಕೊಂಡು ನಮಗೆ ಎಷ್ಟು ನೋವು ಆಗ್ಬೇಕು. ಕರ್ನಾಟಕದಲ್ಲಿ ರಾಯಣ್ಣ ಇಲ್ವಾ? ಕರ್ನಾಟಕದಲ್ಲಿ ಬಸವಣ್ಣ ಇಲ್ವಾ? ಕರ್ನಾಟಕದಲ್ಲಿ ಚೆನ್ನಮ್ಮ ಇಲ್ವಾ? ಎಷ್ಟು ಜನ ಮಾನಿಯರ್ ಬೇಕು ಕರ್ನಾಟಕದಲ್ಲಿ ಇಲ್ವಾ? ಆದ್ರೆ ಇಲ್ಲ, ಆಗಲ್ಲ. ನೀವು ಅವ್ರನ್ನ ನಾವು ಯಾವತ್ತೂ ದ್ವೇಷ ಮಾಡಿಲ್ಲ. ಅವ್ರನ್ನ ನಾವು ಶಿವಾಜಿ ಮಹಾರಾಜನ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತೀವಿ. ಯಾಕಂದ್ರೆ ಮಾನಿ ಅಂತ ನೋಡಿದೀವಿ ನಾವು ಅವ್ರನ್ನ. ಇವ್ರು ಅದನ್ನ ಇಟ್ಕೊಂಡು ನಮ್ಮ ಕನ್ನಡಿಗರನ್ನ ತುಳಿಯಕ್ ಹೋದಾಗ ನಾವು ಹೆಂಗ್ ಸಹಿಸಕ್ಕಾಗತ್ತೆ? ಇದು ಸಮಸ್ಯೆ ಇರೋದು ಆಡಳಿತ ನಡೆಸ್ತಾರಲ್ಲ ಅವ್ರದ್ದು ಸಮಸ್ಯೆ. ಅವರು ಕಾನೂನನ್ನ ಕೈಯಲ್ಲಿ ಹಿಡ್ಕೊಂಡು ಆಟ ಆಡಿಸ್ತಾರೆ. ಇದು ಸರಿ ಹೋಗೋವರೆಗೂ ಏನೂ ಮಾಡೋಕ್ಕಾಗಲ್ಲ. ಕಾಸರಗೋಡಲ್ಲಿ ಅದೇ ಸಮಸ್ಯೆ. ಇವತ್ತು ನೋಡಿ, ಕೇರಳದಲ್ಲಿ ಮುಸ್ಲಿಮರು ಯಾವ ಮಾತಾಡೋದು? ಉರ್ದು ಮಾತಾಡೋದು. ಆದ್ರೆ ಕೇರಳದಲ್ಲಿ ಎಲ್ಲರೂ ಮಲಯಾಳಿ ಮಾತಾಡ್ತಾರೆ. ಯಾಕೆ? ಅದ್ ನಾಡಿನ ಮೇಲೆ ಅಭಿಮಾನ. ಆ ತರ ವ್ಯವಸ್ಥೆ ಅಲ್ಲಿ ಚೆನ್ನಾಗಿದೆ. ತಮಿಳ್ನಾಡಲ್ಲಿ ನೋಡಿ, ಇವತ್ತು ಬೇರೆ ಭಾಷೆ ಯಾರು ಮಾತಾಡಲ್ಲ, ಎಲ್ಲ ತಮಿಳ್ ಬಳಸ್ತಾರೆ. ಯಾಕೆ? ಅವ್ರ ಭಾಷೆ ಮೇಲಿರೋ ಅಭಿಮಾನ, ಅವ್ರ ನೆಲದ ಮೇಲೆ ಇಡೀ ಪ್ರಪಂಚದಲ್ಲಿ ಎಲ್ಲೇ ಇದ್ರು ತಮಿಳ್ರು ಅವ್ರು ಜಲ್ಲಿಕಟ್ಟು ಹೋರಾಟ ಮಾಡಿದ್ರು. ಯಾಕೆ ಮಾಡಿದ್ರು? ಅಭಿಮಾನ. ಅದು ನಮ್ಮಲ್ಲಿ ಅಭಿಮಾನ ಇಲ್ಲ. ನಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ 108 ಇದು ನೋಡಿತಾರೆ. ಅಂತ ಜನ ಕಿತ್ತೋದ್ ಜನ ಇರ್ತಾರೆ. ಏನ್ ಮಾಡಕ್ಕಾಗಲ್ಲ. ಹೋರಾಟಗಾರರು ನಾವೆಲ್ಲ ಅದನ್ನ ಇದನ್ನು ಮೆಟ್ಟಿ ನಿಂತು ಹೋರಾಟ ಮಾಡ್ತಾ ಇದೀವಿ.